ವಂಶಿ ಅವರೇ, ಸ್ಟೇಜ್ ಮೇಲೆ ನೀವಿದ್ದೀರಾ, ಮುಂದ್ಗಡೆ ರಚನಾ ಅವರಿದ್ದಾರೆ, ನೈಟ್ ಇದೆ. ಈಗ ಇನ್ ದ ನೈಟ್ ಆನ್ ದ ಸ್ಟೇಜ್ ಹುಕ್ ಸ್ಟೆಪ್ ಹಾಕುವಂತಹ ಸಮಯ. ಐ ರಿಕ್ವೆಸ್ಟ್ ರಚನಾ ಟು ಜಾಯ್ನ್ ಅಸ್. ಓನ್ಲಿ ಒನ್ ಹುಕ್ ಸ್ಟೆಪ್, ಅದಾದ ಕೂಡಲೇ ನಾವು ನೆಕ್ಸ್ಟ್ ಮಾತುಗಳನ್ನ ಕಂಟಿನ್ಯೂ ಮಾಡ್ತೀವಿ. ಅಮ್ಮ ಅಪ್ಪ ಎಲ್ಲ ಬಂದಿದ್ದಾರೆ. ಅವ್ರಿಗೆ ಖುಷಿ ಆಗುತ್ತೆ ನೀವು ಡ್ಯಾನ್ಸ್ ಮಾಡೋದು ನೋಡಿದ್ರೆ. ಎಲ್ಲಿದ್ದಾರೆ ನಿಮ್ಮ ಅಮ್ಮ ಅಪ್ಪ? ಡ್ಯಾನ್ಸ್ ಮಾಡಬಹುದಲ್ಲವ? ಥ್ಯಾಂಕ್ ಯು. ಯಾ, ಐ ನೋ. ಅಂಡ್ ಇಂಜಿನಿಯರ್ ಓದಿದ್ದೆ, ಆಮೇಲೆ ಮಾಸ್ಟರ್ಸ್ ಮಾಡಿದೆ, ಆಮೇಲೆ ಫಿಲಿಂ ಮಾಡ್ತೀನಿ ಅಂತ ಹೇಳಿದೆ. ಅಂಡ್ ಯಾವ ಪೇರೆಂಟ್ಸ್ ಒಪ್ತಿರ್ಲಿಲ್ಲ. ಅಂಡ್ ಫೈನಲಿ ನಮ್ಮ ಪೇರೆಂಟ್ಸ್ ಆಯ್ತು ನೀನ್ ಏನೋ ಒಂದು ಮಾಡೋದು ಅಂತೇಳಿ ಬಿಟ್ಟು, ಅಂಡ್ ಆಲ್ ದ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ನ ನನ್ನ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ. ಅಂಡ್ ಇನ್ನ ಸಿನಿಮಾಗೆ ನಿನ್ಗೇನಾದ್ರೂ ಬೇಕಾ ಅಂತ. ಆಕ್ಚುಲಿ ನಾನ್ ಸಿನಿಮಾಗೆ ಎಷ್ಟು ವರ್ಕ್ ಮಾಡಿದ್ದೀನೋ ಬ್ಯಾಕ್ ಎಂಡ್ ಅಲ್ಲಿ ನಮ್ಮ ಪೇರೆಂಟ್ಸ್ ನನ್ಗಿಂತ ಜಾಸ್ತಿ ವರ್ಕ್ ಮಾಡಿದ್ದಾರೆ. ಸೊ ದಟ್ ನನ್ ಮೇಲೆ ಯಾವ ಪ್ರೆಷರ್ ಬರಬಾರ್ದು ಅಂತ. ಅಂಡ್ ಲವ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಕಡೆಯಿಂದ ಕೂಡ ಸಿನಿಮಾ ರಂಗಕ್ಕೆ ಈ ಪ್ರತಿಭೆಯನ್ನ ಕೊಟ್ಟಿದ್ದಕ್ಕಾಗಿ. ಗೀತಾ ಮೇಡಮ್ಗೆ, ಶಿವಣ್ಣಗೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂಡ್ ಈ ಪ್ರೊಡಕ್ಷನ್ ಹೌಸ್ ಮನ್ಸ್ ಮಾಡಿದ್ರೆ ಯಾವ ಡೈರೆಕ್ಟರ್ಗಾದ್ರು ಯಾವ ಆಕ್ಟರ್ಗಾದ್ರೂ ಪ್ರೊಡ್ಯೂಸ್ ಮಾಡ್ಬೋದಾಗಿತ್ತು. ಒಬ್ಬ ಹೊಸಬನ್ಗೆ ಇಲ್ಲ ಈ ಹುಡುಗ ಮಾಡ್ತಾನೆ ಅಂತ ಎರಡು ಇಂಪಾರ್ಟೆಂಟ್ ಜವಾಬ್ದಾರಿನ ನನ್ನ ಮೇಲೆ ಇಟ್ಟು ನನ್ನ ನಂಬಿದ್ದಾರೆ. ಸೊ ಈ ಫೈರ್ ಫ್ಲೈ ಚಿತ್ರ ಡೆಫಿನೆಟ್ಲಿ ನಿಮ್ಮೆಲ್ಲರ ಮುಖದಲ್ಲೂ ಒಂದು ಖುಷಿನ ಮೂಡಿಸುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಫೈರ್ ಫ್ಲೈ ಇದಕ್ಕೆ ಆಗೋಕ್ಕೆ ಒಂದೇ ರೀಸನ್, ನಮ್ಮ ಪ್ರೊಡ್ಯೂಸರ್ ಅವರವತ್ತು ನನ್ನ ಕತೆ ಕೇಳಿದ್ಮೇಲೆ ಆ ಒಂದ್ ಎಸ್ ಹೇಳಿದಕ್ಕೆ ಇಷ್ಟು ದೂರವರೆಗೂ ಬಂದಿದ್ದೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಂಡ್ ನೀವು ಇದೇ ರೀತಿ ಹೊಸಬರಿಗೆ ಇನ್ನ ಬಹಳಷ್ಟು ಅವಕಾಶ ಕೊಡಬೇಕು. ಟ್ಯಾಲೆಂಟ್ಸ್ ತುಂಬಾ ಜನ ಇರುತ್ತೆ, ಬಟ್ ಆ ಟ್ಯಾಲೆಂಟ್ಸ್ ನ ಐಡೆಂಟಿಫೈ ಮಾಡಿ ಅವಕಾಶ ಕೊಡೋರು ತುಂಬಾ ಕಮ್ಮಿ ಇದೆ. ಸೊ ನೀವು ಆ ಸ್ಪಾಟ್ ನ ಫುಲ್ಫಿಲ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಮೇಡಮ್. ಅಂಡ್ ಮಾಡಿದ್ದೀರಾ. ಅಂಡ್ ಐ ಆಮ್ ದ ಲೈವ್ ಎಕ್ಸಾಂಪಲ್ ಸ್ಟ್ಯಾಂಡಿಂಗ್ ಹಿಯರ್. ಅಂಡ್ ನಮ್ಮ ಸಿನಿಮಾದಲ್ಲಿ ವೆರಿ ಸೀನಿಯರ್ ಆಕ್ಟರ್ಸ್ ಸುಧಾರಾಣಿ ಮೇಡಮ್ ಅವ್ರಿಗೆ, ಅಚ್ಯುತ್ ಸರ್ ಇದ್ದಾರೆ, ಆನಂದ್ ನೀನಾಸಂ ಸರ್, ಚಿತ್ಕಳ ಮೇಡಮ್, ಶೀತಲ್ ಶೆಟ್ಟಿ ಅವರು ಒಂದು ಪಾತ್ರ ಮಾಡಿದ್ದಾರೆ, ನಮ್ಮ ರಚನಾ ಇಂದರ್ ಅವರಿದ್ದಾರೆ, ಮೂಗು ಸುರೇಶ್ ಅವರಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಅಂಡ್ ಈ ಸಿನಿಮಾ ಕಂಪ್ಲೀಟ್ ಎಂಟರ್ಟೈನರ್. ಪ್ರತಿಯೊಬ್ರು ಅವ್ರ ಫ್ಯಾಮಿಲಿ ಜೊತೆ ಬಂದು ಈ ಸಿನಿಮಾ ನೋಡ್ಬೇಕು. ಅಂಡ್ ಈ ಸಮ್ಮರ್ಗೆ ನಿಮ್ಮ ಮಕ್ಕಳಿಗೆ ಒಂದು ಬೆಸ್ಟ್ ಸಿನಿಮಾ ತೋರಿಸ್ಬೋದು ಅಂದ್ರೆ ಅದು ಫೈರ್ ಫ್ಲೈ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ.